ಬಿಎಲ್ಡಿ ಸಂಸ್ಥೆಯ ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇಂದು ನಶಾಮುಕ್ತ ಭಾರತ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎನ್ಎಸ್ಎಸ್ ವಿದ್ಯಾರ್ಥಿಗಳು, ರೆಡ್ ಕ್ರಾಸ್ ವಿದ್ಯಾರ್ಥಿಗಳು ಹಾಗೂ ಐಕೆಸಿನ ಎಲ್ಲ ಸಹಾಯಕ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು, ಕಾಲೇಜಿನ ಪ್ರಾಚಾರ್ಯರು ಭಾಗವಹಿಸಿ ಕೀರ್ತಿಯನ್ನ ತಂದರು. ಈ ಕಾರ್ಯಕ್ರಮ ಬಹಳಷ್ಟು ಸೊಗಸಾಗಿ ಮೂಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ನಶಾಮುಕ್ತ ಭಾರತಕ್ಕೆ ಸಂಬಂಧಿಸಿದಂತಹ ಚಿತ್ರಗಳನ್ನು ತಂದು ಪ್ರದರ್ಶಿಸಲಾಯಿತು. ನಶೆದಿಂದ ಆಗುವ ಅನಾಹುತಗಳನ್ನು ಕುರಿತು ಇಲ್ಲಿ ವ್ಯಕ್ತಪಡಿಸಲಾಯಿತು. ನಶೆ ಹೇಗೆ ಮನುಷ್ಯನನ್ನು ಹಾಳು ಮಾಡುತ್ತದೆ ಎಂಬುದಕ್ಕೆ ಹಲವಾರು ವಿದ್ಯಾರ್ಥಿಗಳು ತಮ್ಮದೇ ಆದ ಧ್ವನಿಯಲ್ಲಿ ಮಾತನಾಡಿದರು. ಅದೇ ಅಲ್ಲದೆ ನಶಾಮುಕ್ತದಿಂದ ಆಗುವ ದೇಶಕ್ಕೆ ಹಾನಿ ಹಾಗೂ ಪ್ರಜೆಗಳಿಗಾಗುವ ಹಾನಿಗಳನ್ನು ಕುರಿತು ವಿದ್ಯಾರ್ಥಿಗಳು ಮಾತನಾಡಿದರು. ಬನ್ನಿ ಆ ವಿಚಾರಗಳನ್ನು ಕುರಿತು ಕೇಳೋಣ. ನನ್ನ ಹೆಸರು ವಿವೇಕಾನಂದ ಮೆಂಡಿಗಿರಿ, ಬಿಎಲ್ಡಿ ಜೆಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿ, ಸೆಕೆಂಡ್ ಸೆಮಿಸ್ಟರ್ ಓದುತ್ತಿದ್ದೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ನಶೆ ಮುಕ್ತ ಭಾರತ ಅಂತ ನಾವು ಪೋಸ್ಟರ್ ಮೂಲಕ ಪ್ರೆಸೆಂಟೇಷನ್ ಮಾಡೋದ್ರ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸುವುದನ್ನು ಮಾಡ್ಲಾತೀವಿ. ಇದರಿಂದ ನಾವು ಏನು ತಿಳ್ಕೊಳ್ಳೋದಂದ್ರೆ, ನಾವು ನಶೆಯಿಂದ ಇದು ಕೇವಲ ಡ್ರಗ್ಸ್ ಮತ್ತು ಕೆಟ್ಟ ಚಟಗಳನ್ನ, ದಾರು ಎಲ್ಲ ತಗೋತಾರೆ. ಇದರಿಂದ ಅಲ್ಲದೆ ಮೊಬೈಲ್ಗೂ ಅಡಿಕ್ಟ್ ಆಗ್ತಾರೆ. ಅದನ್ನು ಇದರೊಳಗೆ ಆ್ಯಡ್ ಮಾಡೋದ್ರ ಮೂಲಕ ನಾವು ಈ ಕಾಲೇಜಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಏನನ್ನು ಹೇಳೋದಾದ್ರೆ, ನಾವು ಎಲ್ಲ ರೀತಿಯಲ್ಲಿ ನಾವು ಸದೃಢವಾಗಿ ನಾವು ಮನಸ್ಸನ್ನು ಬೆಳೆಸ್ಕೋಬೇಕಂದ್ರೆ ಈ ನಶೆಯಿಂದ ಹೊರಗೆ ಬರಬೇಕಾಗಿ ಎಲ್ಲರಿಗೂ ವಿನಂತಿ ಮಾಡಿಕೊಳ್ತೇವೆ. In our college, today we are conducting Nasha Mukta Abhiyana. We all the B.Ed students made posters on Nasha Mukta Abhiyana. This poster making, we are conveying message that to youths that free from drugs and be healthy, stay healthy and say no to drugs. अभिनंदन, ನಾನು ಜೆಎಸ್ಎಸ್ ವಿದ್ಯಾರ್ಥಿಯಾಗಿದ್ದೆ. मैं बीएलडी जेएसएस कॉलेज में पढ़ता हूँ, बीएड कॉलेज में पढ़ता हूँ. आज हमने नशा मुक्त भारत आचरण यानी आयोजित किया है, और इसी तरह हमारे कॉलेज में, हर कॉलेज में आयोजित करना हमारा आद्य कर्तव्य है. आज के ज़माने में देश के बहुत लोग यहाँ नशा में बहुत बलिपशु हो रहे हैं. उसको कम करना है. यहाँ काम हमारा आद्य कर्तव्य है. थैंक यू. Good afternoon. Myself Tawfiq Ahmed. We are celebrating or we are conducting this program Nasha Mukta Bharata in our JSS College of Education, Vijayapura. So say no to drugs, save your life. Thank you. ನನ್ನ ಹೆಸರು ಸಚಿನ್ ಪಾಟೀಲ್ ಅಂತ, ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿ ಶಿಕ್ಷಣ ಮಹಾವಿದ್ಯಾಲಯ ವಿಜಯಪುರ. ನಶಾಮುಕ್ತ ಭಾರತ ಅಂತಂದರೆ, ಭಾರತದೊಳಗೆ ಇತ್ತೀಚಿನ ವರದಿಗಳ ಪ್ರಕಾರ 2025ರ ವರದಿ ಪ್ರಕಾರ ಭಾರತದಲ್ಲಿ ಪ್ರತಿ 20 ನಿಮಿಷಕ್ಕೆ 3 ಹೆಣ್ಣು ಮಕ್ಕಳ ಮೇಲೆ ಅಪರಾಧ ಕೇಸುಗಳನ್ನು ದಾಖಲಾಗ್ತಿರುವುದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣಬಹುದು. ಹಾಗೆ ಈ ಇತ್ತೀಚಿನ ದಿನಗಳಲ್ಲಿ ಕೊಲ್ಲಾಪುರದಲ್ಲಿ ನಡೆದಂತಹ ಮಹಿಳೆಯ ಮೇಲೆ, ಅಂದರೆ ತನ್ನ ತಾಯಿಯ ಮೇಲೆ, ಅವಳ ಮಗನೇ ಅವಳ ಮೇಲೆ ಅತ್ಯಾಚಾರ ಮಾಡಿರುವಂಥ ಘಟನೆಗಳು. ಯಾಕೆಂದರೆ ಹಲವಾರು ಏನು ಮಾಡಿದ್ದಾರೆ ಅಂತಂದರೆ, ಈ ಡ್ರಗ್ಸ್ಗೆ ಅಡಾಪ್ಟ್ ಆಗಿ ಆ ಡ್ರಗ್ಸಿನ ಒಂದು ಅಮಲಿನಲ್ಲಿಯೇ ತನ್ನ ತಾಯಿ ಅನ್ನದೇ ಅವರನ್ನು ಅಪರಾಧನ ಮಾಡಿರುವುದನ್ನು ನಾವು ಕಾಣಬಹುದು. ಅದಷ್ಟೇ ಅಲ್ಲದೆ ಉತ್ತರ ಪ್ರದೇಶದಲ್ಲಿ ತನ್ನ ತಾಯಿಯನ್ನೇ ಕೊಗ್ಗಲೆ ಮಾಡಿರುವುದನ್ನು ಕಾಣಬಹುದು. ಇತ್ತೀಚಿನ ದಿನಗಳಲ್ಲಿ ತಾಯಿ, ಹೆಂಡತಿ, ಮಕ್ಕಳನ್ನದೇ ಹಲವಾರು ಈ ಡ್ರಗ್ಸ್ಗೆ ಒಳಗಾಗಿ ಹಲವಾರು ಏನು ಮಾಡ್ತಿದ್ದಾರೆ ಅಂತಂದರೆ, ತಮ್ಮ ಪ್ರಾಣವನ್ನು ಲೆಕ್ಕಿಸದೆ, ಮತ್ತೊಬ್ಬರ ಪ್ರಾಣವನ್ನು ಲೆಕ್ಕಿಸದೆ ಕೊಲೆಗಳನ್ನು ಮಾಡುತ್ತಿದ್ದಾರೆ ಮತ್ತು ತಮ್ಮ ಜೀವನವನ್ನು ನಾಶಪಡಿಸಿಕೊಳ್ಳುತ್ತಿದ್ದಾರೆ. ಮತ್ತು ಇಷ್ಟೇ ಅಲ್ಲದೆ ಈಗ ಹಲವಾರು ವಿದ್ಯಾರ್ಥಿಗಳು ಕಲಿಯುವ ವಯಸ್ಸಿನಲ್ಲಿ ಈ ಡ್ರಗ್ಸ್ ಮಾಫಿಯಾಗೆ ಒಳಗಾಗಿ ಹಲವಾರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನೇ ನಾಶಪಡಿಸಿಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ಎಲ್ಲರೂ ನಶಾಮುಕ್ತಗೊಳಿಸೋಣ, ಭಾರತವನ್ನು, ಸದೃಢವಾದಂಥ ಭಾರತವನ್ನು ಕಟ್ಟೋಣ ಎನ್ನುತ್ತಾ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್, ಜೈ ಭಾರತ್. ಇವತ್ತು ನಾವು ಬಿಎಲ್ಡಿ ಇಎಎಸ್ ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ವ್ಯಸನ ಮುಕ್ತ ದಿನಾಚರಣೆಯ ಪೋಸ್ಟರ್ ಪ್ರೆಸೆಂಟನ್ನು ಹಮ್ಮಿಕೊಂಡಿದ್ದೇವೆ. ಮಾದಕ ವಸ್ತುಗಳಿಗೆ ಈಗಿನ ನವಯುಗರು ವ್ಯಸನ ಹೊಂದಿದ್ದಾರೆ. ಇದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಇದು
ನವ ಯುವಕರ ದಾಸರಾಗದೆ ನಮ್ಮ ದೇಶವನ್ನು ಕಟ್ಟುವಲ್ಲಿ ಮಾದಕ ವಸ್ತುಗಳಿಂದ ದೂರವಿರಬೇಕು. ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಕಾಲೇಜ್ನಲ್ಲಿ ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮಗೆಲ್ಲ ಖುಷಿ ತಂದಿದೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ